ದಯವಿಟ್ಟು ಕ್ಷಮಿಸಿ. ನೆನ್ನೆಯಿಂದ ಈ ವಿಷಯ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಇದನ್ನು ಹೇಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾವು ಮೊದಲಿನ ಥರ ಸ್ನೇಹಿತರಷ್ಟೇ ಆಗಿದ್ದಿದ್ರೆ ಯಾವುದೇ ಥರ ಸಂಕೋಚ ಇಲ್ಲದೆ ಹೇಳಿಬಿಡ್ತಾ ಇದ್ದೆ. ಈಗ ನಮಗೆ ಮದುವೆ ಆಗಿದೆ, ಜೊತೆಗೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಬರೀ ಸ್ನೇಹ ಮಾತ್ರ ಇಲ್ಲ ಅಂತನೂ ನೀವು ಹೇಳ್ಕೊಂಡಿದ್ದೀರಾ. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಸ್ನೇಹಿತೆ ಅನ್ನೋದಕ್ಕಿಂತ ಹೆಚ್ಚಿನ ಭಾವನೆ ಶುರುವಾಗಿ ಎಷ್ಟೋ ದಿನ ಆಗಿದೆ ತುಳಸಿಯವರೇ. ಇಷ್ಟೆಲ್ಲ ನಡೆದ ಮೇಲೆ ನಾನು ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು, ನೀವು ನಿಮ್ಮ ಮನಸ್ಸಿನ ಭಾವನೆ ಎಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ಹಾಗಂತ ನನ್ನ ಮನಸ್ಸಿನ ಭಾವನೆನೂ ಅದೇ ಆಗಿರಬೇಕು ಅಂತ ಇಲ್ಲ ಅಲ್ವಾ? ಅದೇ ಆಗಬೇಕು ಅಂತ ನೀವು ಬಯಸಲ್ಲ ಅಂತ ನನಗೆ ಗೊತ್ತು. ನಾನು ಮತ್ತೆ ಮದುವೆ ಆಗ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈಗಲೂ ಅಷ್ಟೇ, ಮಾವನವ್ರ ಆರೋಗ್ಯ ಸಮಸ್ಯೆ ಬರದೇ ಇದ್ದಿದ್ರೆ ನಾನು ಖಂಡಿತ ಹೋಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಸ್ನೇಹಕ್ಕಿಂತ ಹೆಚ್ಚಿನ ಭಾವನೆ ಇತ್ತು ಅಂತ ಗೊತ್ತಾದ ಮೇಲೆ ಇಷ್ಟು ದಿನ ನೀವು ನನ್ನ ಹತ್ರ ಮಾತಾಡಿದ್ದು, ನನಗೆ ಬೆಂಬಲವಾಗಿ ನಿಂತಿದ್ದಕ್ಕೆಲ್ಲದಕ್ಕೂ ಬೇರೆದೇ ಅರ್ಥ ಇದೆ ಅಂತ ಕಾಣಿಸೋದು ಸಹಜ. ಆದರೆ ಹಾಗೆ ಯೋಚಿಸೋದು ತಪ್ಪು ಅಂತ ನನಗೆ ಗೊತ್ತು. ಏಕೆಂದರೆ ನೀವು ಎಲ್ಲರ ಥರ ಅಲ್ಲ. ನನ್ನ ಈ ಮಾತನ್ನು ನೀವು ಅಷ್ಟೇ ಗೌರವದಿಂದ ನಡೆಸ್ಕೊಡ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ರೀತಿಲೂ ನಿಮ್ಮ ಹೆಂಡತಿಯಾಗಿರೋದಕ್ಕೆ ನನಗೆ ಸಾಧ್ಯ ಇಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಸ್ನೇಹ ಮತ್ತೊಂದಷ್ಟು ಗಟ್ಟಿಯಾಗ್ಬೋದು. ಆದರೆ ಇದನ್ನು ಮೀರಿ ನನಗೆ ನಿಮ್ಮ ಮೇಲೆ ಬೇರೆ ಯಾವ ಭಾವನೆನೂ ಬರಲ್ಲ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ ನನ್ನನ್ನು. ಕ್ಷಮೆ ಯಾಕೆ ತುಳಸಿಯವರೇ? ನಾನು ಹೇಗೆ ನನ್ನ ಮನಸ್ಸಿನ ಭಾವನೆ ಹೇಳ್ಕೊಂಡ್ನೋ ಹಾಗೆ ನೀವು ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಂಡ್ರಿ. ಒಂದು ಸಂಬಂಧ ಗಟ್ಟಿಯಾಗಿರೋದು ಇಬ್ಬರ ಭಾವನೆಗೂ ಗೌರವ ಕೊಡೋದ್ರಲ್ಲಿ. ನನ್ನ ಭಾವನೆನೇ ನಿಮ್ಮ ಭಾವನೆನೂ ಆಗಿರಬೇಕು ಅನ್ನೋ ಅಹಂಕಾರದಲ್ಲೇ ಇಲ್ಲ ಅಲ್ವಾ? ತುಳಸಿಯವರೇ, ನಾನು ನಿಮ್ಮ ಭಾವನೆಗಳನ್ನು ಯಾವತ್ತೂ ಗೌರವಿಸ್ತೀನಿ, ಚಿಂತೆ ಮಾಡಬೇಡಿ. ಕೂತ್ಕೋಪ, ನಾನು ಬಡಿಸ್ತೀನಿ. ನೀನು ಕೂತ್ಕೋ ಅಂದಲ್ಲ, ನಾನು ಬಡಿಸ್ತೀನಿ. ಅಲ್ಲ, ಮದುವೆಗೆ ಮುಂಚೆ ನಾನು ನೀನು ಎಷ್ಟು ಸಲ ಬಡಿಸಿಲ್ಲ, ನೆನ್ಪಿಟ್ಕೋ. ಅದೇನೆ, ಆಗ ಬಡಿಸಿದ್ಯಲ್ಲ ಸಾಕು. ಈಗ ನಾನು ಬಡಿಸ್ತೀನಿ, ನೀನು ಕೂತ್ಕೋ. ನೋಡು, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ, ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಅಪ್ಪ, ಇವಾಗ ನೀನು ಕೂತ್ಕೊಳ್ಳಿಲ್ಲ ಅಂದರೆ ನನ್ನ ತಾತಂಗೆ ಹೇಳ್ತೀನಿ. ಆಮೇಲೆ ತಾತ ಪಂಚಾಯಿತಿ ಮಾಡಿ ನ್ಯಾಯ ಕೊಡ್ತಾರೆ ಅಲ್ವಾ ತಾತ? ನಿಮ್ಮ ತುಳಸಿ ನಮ್ಮ ಭಾವನ್ಗೆ ಹೆಂಡತಿ ಆಗಿರ್ಬೋದು, ಆದರೆ ಈ ಮನೆ ಸದಸ್ಯ ಅಲ್ಲ, ಆಗೋದು ಇಲ್ಲ. ತಾತ 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 ಏನಾಯ್ತು? ಏನಾದ್ರು ಅಂದ್ರ? ಹೌದು ದತ್ತಣ್ಣ, ತಿಂಡಿಗೆ ನಾನು ಬಡಿಸ್ತೀನಿ ಅಂತಂದೆ. ಅಪ್ಪ, ತಿಂಡಿಗ? ಊಟಕ್ಕೆ
ತಿನ್ನಕ್ಕೆ ಅನ್ನೋ ಬದಲು ತಿಂಡಿಗೆ ಅಂದ್ಬಿಟ್ಟೆ. ಬೀಗ್ರೆ ನೀವೀಗ ಕೂತ್ಕೊಳ್ಳಿ, ಇನ್ನೊಂದು ದಿವಸ ಬಡಿಸಿರುತ್ತೆ. ತಾತ ಯಾಕೆ ಒಂಥರ ಇದ್ದೀರಾ? ಅಮ್ಮನ ನೋಡ್ಕೊಂಡು ಬಂದು ಖುಷಿ ಆಗ್ಲಿಲ್ವಾ ನಿಮಗೆ? ಅಮ್ಮ ಹೇಗಿದ್ದಾರೆ ತಾತ? ಚೆನ್ನಾಗಿದ್ದಾಳೆ. ನಾನು ಕೊಟ್ಟಿದ್ದ ಬೇಸನ್ ಲಾಡು ತಿಂದ್ರಾ? ಹೇಗಿದೆಯಂತೆ? ತುಂಬ ಇಷ್ಟ ಆಯಿತು ಮಗಳೇ. ಸ್ವಲ್ಪ ಉಪ್ಪಿನಕಾಯಿ ತರ್ತೀಯಾ? ತಂದೆಪ್ಪ. ದತ್ತಣ್ಣ, ಏನಾಯಿತು? ಪಾಪ ತುಳಸಿ ಆ ಮನೇಲಿ ಹೇಗಿರ್ತಾಳೋ ಅಂತ ಯೋಚನೆ ಆಗ್ಬಿಟ್ಟಿದೆ. ನೀವೇನು ಚಿಂತೆ ಮಾಡಿಬಿಡಿ. ನೋಡಿ, ಅವ್ರ ಮನೇಲಿ ಆ ಥರ ಪರಿಸ್ಥಿತಿ ಇದ್ದರೂ ನಾಳೆ ಹಬ್ಬಕ್ಕೆ ಬನ್ನಿ ಅಂದಾಗ ಬರ್ತೀನಿ ಅಂತ ಮದುವರು ಒಪ್ಕೊಂಡ್ರಲ್ವಾ, ಅದು ತುಳಸಿ ಖುಷಿಗೋಸ್ಕರನೇ ಅವ್ರು ನಾಳೆ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಂಥ ಮನುಷ್ಯ ಜೊತೇಲಿರಬೇಕಾದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಿ? ತುಳಸಿ ಅಲ್ಲಿರೋರ ಮನಸ್ಸನ್ನೆಲ್ಲ ಗೆಲ್ತಾಳೆ. ನೋಡಿದ್ರಾ ನಿಮ್ಮ ಅಣ್ಣ ಮಾಡಿದ ಒಂದು ಸಣ್ಣ ತಪ್ಪಿಂದ ಮನೇಲೆಲ್ಲ ರಂಪ ಆಗ್ತಿದೆ. ಅದು ಯಾರ್ಯಾರೋ ಮನೆಗೆ ಬರೋ ಹಾಗಾಗಿದೆ. ಅಲ್ಲ, ಈ ವಯಸ್ಸಲ್ಲಿ ಮದುವೆ ಮಾಡಿಕೊಂಡು ಬಂದಿದ್ದಕ್ಕಾಗಲಿ ಅಥವಾ ತನ್ನಿಂದ ಮಗನ ಮದುವೆ ನಿಂತು ಹೋಯ್ತು ಅಂತ ನಿಮ್ಮ ಅಣ್ಣನ ಮುಖದಲ್ಲಿ ಒಂದು ಚೂರು ಗಿಲ್ಟ್ ಫೀಲ್ ಇಲ್ವಲ್ರಿ? ಸಾಲದಕ್ಕೆ ನಾಳೆ ತುಳಸಿ ಮನೆಗೆ ಹೋಗ್ತಿದ್ದಾರೆ ಕುಣ್ಕೊಂಡು. ತಪ್ಪು ಮಾಡಿಬಿಟ್ಟೆ ರೀ. ಭಾವ ತುಳಸಿ ಬಗ್ಗೆ ಅಂಥ ಭಾವನೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದ್ರು ಅವರು ಮದುವೆ ಆಗ್ತಾರೆ ಅಂತ ಯೋಚನೆ ಕೂಡ ಮಾಡಿಲ್ಲ. ತುಂಬ ಲೈಟಾಗಿ ತಗೊಂಡೆ. ಆಗಲೇ ಏನಾದರೂ ಯೋಚನೆ ಮಾಡಿದ್ದಿದ್ರೆ ಈ ಥರ ಏನೂ ಆಗ್ತಿರ್ಲಿಲ್ಲ. ಇಟ್ಸ್ ಓಕೆ ಶಾರ್ವರಿ. ಇಟ್ಸ್ ನಾಟ್ ಟೂ ಲೇಟ್. ನಾನು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಆ ಜನಾರ್ದನ್ ನನ್ನ ಕೈ ಕೊಟ್ಟಿರ್ಬೋದು, ಆದರೆ ಅಷ್ಟಕ್ಕೆ ನಾನು ವೀಕ್ ಆಗಲ್ಲ. ಇಷ್ಟು ವರ್ಷದಿಂದ ನಾನೇ ಎಲ್ಲನೂ ಕಂಟ್ರೋಲ್ ಮಾಡಿಲ್ವಾ? ಇನ್ನು ಮುಂದೆನೂ ಹಾಗೇ ಆಗೋದು. ನನ್ನ ಮುಂದೆನೇ ನಾಟಕ ಮಾಡ್ತಾರಾ? ಮಾಡಲಿ. ಅವರು ಎಂಥ ನಾಟಕ ಮಾಡಿದ್ರು ಕೊನೆಗೆ ಕ್ಲೈಮ್ಯಾಕ್ಸ್ ಸ್ಕ್ರಿಪ್ಟ್ ಬರೆಯೋದು ಈ ಶಾರ್ವರಿನೇ. ಇದೇ ರೂಮಲ್ಲಿ ಮಲ್ಕೋಬೋದಲ್ವಾ? ಕೆಳಗಡೆ ಹೋದ್ರೆ ಗುರುಗಳು ಹೊರಟಾಗ್ತಾರೆ. ಒಟ್ಟಿಗೆ ಇರೋದು ಬೇಡ ಅಂತ ಬಾಯಿ ಬಿಟ್ಟು ಹೇಳಾದ್ಮೇಲೂ ಒಂದೇ ರೂಮಲ್ಲಿ ಇರೋದಕ್ಕೆ ನಂಗೇನು ಮರ್ಯಾದೆ ಇಲ್ವಾ? ಒಟ್ಟಿಗೆ ಇರೋದು ಬೇಡ ಅಂದಮೇಲೆ ಒಂದೇ ಮನೇಲಿ ಇಲ್ವಾ? ಅಲ್ಲ, ಹಾಗೆ ರೂಮಲ್ಲಿ ಇರ್ಬೋದು ಅಂತ ಹೇಳಕ್ ಬಂದೆ. ಸರಿ, ಇಷ್ಟು ಹೇಳಾದ್ಮೇಲೆ ಇರ್ತೀನಿ. ಗೊತ್ತು ಏನು ಅಂತ. ನಾನೇನು ಹತ್ರ ಬರಲ್ಲ. ಅದಲ್ಲ, ಮತ್ತೆ ನನಗೆ ಕಾಟ್ ಇಲ್ಲದೆ ಮಲ್ಗೆ ಅಭ್ಯಾಸ ಇಲ್ಲ. ಇಟ್ಸ್ ಓಕೆ. ಒಂದೆರಡು ದಿನಕ್ಕೆ ತಾನಾಗಿ ಅಭ್ಯಾಸ ಆಗುತ್ತೆ. ಆಗಲ್ಲ ಅಂತಾನೆ ನನ್ನ ಅಮ್ಮನ ರೂಮಲ್ಲಿ ಅವ್ರ ಕಾಟ್ ಮೇಲೆ ಮಲ್ಕೋತಿದ್ದೆ. ಈಗ ನಾನು ಇಲ್ಲೇ ಮಲ್ಕೋಬೇಕು ಅಂದರೆ ನಾನು ಮೇಲೆ ಕಾಟ್ ಮೇಲೆ ಮಲ್ಕೊಳ್ತೀನಿ, ತಾವು ಕೆಳಗೆ ಮಲ್ಕೋಬೋದು. ವಾಟ್? ನಾನು ಕೆಳಗಡೆ ಮಲ್ಕೋಬೇಕಾ? ಎಸ್. ನನಗೆ ಅಭ್ಯಾಸ ಇಲ್ಲ. ಒಂದೆರಡು ದಿನ ಆಮೇಲೆ ಅಭ್ಯಾಸ ಆಗಿಬಿಡತ್ತೆ. ಇದು ಬೇಕಿತ್ತು ನನಗೆ.
ದೇವ್ರ ಮನೇಲಿ ಏನಾಯಿತು ನನಗೆ ಗೊತ್ತಿಲ್ಲ. ಆದರೆ ದೇವ್ರ ಪೂಜೆ ಮಾಡಿದ ಮೇಲೆ ನೀವು ನೊಂದ್ಕೊಂಡಿದ್ರಿ ಅಂತ ಗೊತ್ತಾಯಿತು. ಅದಕ್ಕೆ ದೇವ್ರನ್ನೇ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ. ಖುಷಿನಾ? ಎಲ್ಲ ಸರಿ ಇದೆಯಲ್ಲ? ಆ ತಟ್ಟೆ ಸ್ವಲ್ಪ ಈ ಕಡೆ ಕೊಡಿ. ಚೋಟುನ ದತ್ತಣ್ಣನ ರೂಮಲ್ಲಿ ಮಲಗಿಸಿದ್ದೀನಿ. ಸ್ವಲ್ಪ ಆ ಕಡೆ ಗಮನ ಇರಲಿ. ಸರಿ. ಸಿರಿ ಹತ್ರ ಅಕ್ಕಿ ಇಸ್ಕೊಂಬ ಅಂತ ಹೇಳಿದ್ನಲ್ಲ, ತಂದ್ರ? ರವೀಂದ್ರ ಅವರು ನಾನೇ ತರ್ತೀನಿ ಅಂತ ಹೇಳಿದ್ರು. ಸರಿ, ಒಂದು ನಿಮಿಷ ಇರು. ರವೀಂದ್ರ ಅವರೇ, ಅಕ್ಕಿ ತರ್ತೀನಿ ಅಂತ ಹೋದ್ರಲ್ಲ, ಎಲ್ಲಿ ಅಕ್ಕಿ? ನಾನು ಹೇಳಿದ್ನ? ಹೊರಗಡೆ ಅಲಂಕಾರ ಎಲ್ಲ ಮುಗೀತು. ಗೋದಾವರಿ, ಇನ್ನೇನಾದ್ರೂ ತರೋದಿದ್ರೆ ಹೇಳು, ಪಟ್ ಅಂತ ಹೋಗಿ ಪಟ್ ಅಂತ ತಂದು ಬಿಡ್ತೀನಿ. ಪಟ್ ಅಂತ ಹೋಗಿ ಪಟ್ ಅಂತ ಬರೋದಕ್ಕೆ ನಿನಗೇನು 25 ಅಂತ ತಿಳ್ಕೊಂಡಿದ್ಯಾ? ಅಣ್ಣ, 75 ವರ್ಷ ಕಳೆದು ಹೋಗಿದೆ. ನೆಗದು ಬಿತ್ತು. ವಯಸ್ಸಂತೆ ವಯಸ್ಸು. ನೋಡೋ ಶೇಷು, ಹಬ್ಬ ಅಂತಂದಮೇಲೆ ಲವಲವಿಕೆಯಾಗಿರಬೇಕು. ಅದು ಅಲ್ಲದೆ ನಮ್ಮ ತುಳಸಿಗೆ ತವ್ರ ಮನೇಲಿ ಇದು ಮೊದಲನೇ ಹಬ್ಬ ಕಣೋ. ಸರಿಯಾಗಿ ಹೇಳಿದ್ರಿ ದತ್ತಣ್ಣ. ಇವ್ರಿಗೆ ಹಬ್ಬ ಅಂದರೆ ಹೇಗಿರ್ಬೇಕು ಅಂತಾನೆ ಗೊತ್ತಿಲ್ಲ. ನನಗಿಲ್ಲಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಮಾಡಿದ್ದೇನೂ ಇಲ್ಲ. ಅಯ್ಯೋ ದೇವ್ರೆ, ಎಷ್ಟು ಕೆಲಸ ಮಾಡಿದ್ದೀನಿ ಅಲ್ಲಿ. ದತ್ತಣ್ಣ, ಈ ಹೆಂಗಸರೇ ಹೀಗೆ, ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ. ಹೌದಪ್ಪ, ಹೌದು. ಈಗ ನೀವಿಬ್ರು ಹೀಗೆ ಕಾಲು ಎಳ್ಕೊಂಡೇ ಇರ್ತೀರೋ ಅಥವಾ ಬೇಗ ರೆಡಿ ಆಗ್ತೀರೋ? ಗೋದಾವರಿ, ಪುರೋಹಿತರು ಹೇಳಿದ್ದಾರೆ ಬಿಡಿ ಹೂ ಬೇರೆ ಇರಬೇಕು ಅಂತಂದ್ಬಿಟ್ಟು, ಗೊತ್ತಾಯ್ತಾ? ಅದನ್ನು ಬೇರೆ ಇಡು. ಅರ್ಶಿನ ಕುಂಕುಮ ಇನ್ನೊಂದು ಕಡೆ ಇಟ್ಬಿಡು. ಪುರೋಹಿತರು ಬರೋ ಹೊತ್ತಾಯ್ತು, ಬೇಗ ಬೇಗ ರೆಡಿಯಾಗಿ. ಎಲ್ಲ ರೆಡಿ ಆಗಿದೆ ದತ್ತಣ್ಣ, ನೀನು ಹೋಗಿ ಸ್ವಲ್ಪ ಹೊತ್ತು ಸುಧಾರಿಸ್ಕೋ. ಅಯ್ಯೋ, ಸೋಗಲಾಡಿಗೆ ಬತ್ತಿ ಹೊಸಿ ಅಂತ ಹೇಳಿದ್ದೆ, ಅದೇನು ಮಾಡಿರ್ತಾಳೋ ಏನು ಕಥೆಯೋ. ದತ್ತಣ್ಣ, ಸಿರಿ ನಮ್ಮ ತುಳಸಿದೇ ಅವತಾರ ನೋಡಿ, ಎಲ್ಲ ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹಾಗೂ ಏನಾದರೂ ಬೇಕು ಅಂತಂದರೆ ನಾವೆಲ್ಲ ಇಲ್ಲೇ ಇರ್ತೀವಲ್ವಾ? ಅಯ್ಯೋ, ಕೇಟ್ರಿಂಗಿಗೆ ಬೇರೆ ಹೇಳಿದ್ದೆ, ಬೀಗರ್ಗೆ ಫೋನ್ ಮಾಡು ಅಂತ ಹೇಳಿದ್ದೆ. ಅವ್ರು ಏನು ಮಾಡಿದ್ದಾರೋ ಇಲ್ವೋ. ಬೀಗ್ರೆ, ಕೇಳಿಸ್ತಾ? ಮಳೆನಾ? ಇವತ್ತು ಬರಲ್ಲ ಬಿಡಿ. ನೆಗೆದು ಬಿತ್ತು. ಅಲ್ರಿ ಬೀಗ್ರೆ, ಕೇಟ್ರಿಂಗ್ನವ್ರಿಗೆ ಫೋನ್ ಮಾಡಿದ್ರಾ? ಆಗಲೇ ಮಾಡಿದೆ. ಸತ್ಯ, ಇದನ್ನಾದರೂ ನೆನಪಿಟ್ಕೊಂಡು ಮಾಡಿದ್ರಲ್ಲ. ಆದರೂ ದತ್ತಣ್ಣ, ತುಳಸಿಯವ್ರಿಗೆ ತವರಲ್ಲಿ ಮೊದಲನೇ ಗೌರಿ ಹಬ್ಬ ಇದು. ಎಷ್ಟು ಖುಷಿ ಪಡ್ತಾರೆ ಏನೋ ಅಲ್ವಾ? ಬೀಗ್ರೆ, ಇವತ್ತು ಗೌರಿ ಗಣೇಶ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಗಣೇಶನ ಹಬ್ಬಕ್ಕೆ ಇನ್ನು ತುಂಬ ದಿವಸ ಇದೆ. ಓ, ಹೌದಲ್ಲ. ಸಮರ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮಮ್ಮ ಮಾಧು ಎಲ್ಲ ಬರ್ತಾ ಇದ್ದಾರೆ. ಮೊದಲನೇ ಹಬ್ಬ ಅಲ್ವ ಅವ್ರಿಗೆ, ಅದಕ್ಕೆ. ಆದರೆ ಮಾಧವ್ ಅವರೇ, ದೇವರು ಇಲ್ಲಿ ದೇವರಿಗೆ ಬೇಕಾಗಿರೋದು ಅಲಂಕಾರ ಆಗಲಿ ಆಡಂಬರ ಆಗಲಿ ಅಲ್ಲ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡೋದಾದರೆ ದೇವ್ರ ಮನೇನೂ ಬೇಕಂತಿಲ್ಲ. ಇಲ್ಲಿ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ನೀವುಂಟು, ನಿಮ್ಮ ದೇವರುಂಟು. ಎಷ್ಟೊತ್ತು ಬೇಕಾದರೂ ಪೂಜೆ ಮಾಡಿ, ಎಷ್ಟೊತ್ತು ಬೇಕಾದರೂ
ಅದನ್ನು ಹಾಕೊಳ್ಳೇಬೇಕು ಅಂತ ಆರ್ಡರೂ ಮಾಡಿ ಹೋಗಿದ್ದಾಳೆ. ಎಲ್ಲ ವಾರ್ಡ್ರೋಬಲ್ ಇದೆ. ಮಾಧವ್ ಅವರೇ, ಗಣೇಶನ್ ವಿಗ್ರಹ ತುಂಬಾ ಚೆನ್ನಾಗಿದೆ. ಧನ್ಯವಾದ. ಮನಸ್ಸು ಮನಸ್ಸುಗಳ ಸಮ್ಮಿಲನ ಶ್ರೀರಸ್ತು ಶುಭಮಸ್ತು. ತಮಾಷೆ ಮಾಡ್ತಾ ಇದ್ದೀರಾ? ಅದರಲ್ಲಿ ತಮಾಷೆ ಏನಿದೆ? ಪೂಜೆಗೆ ಟೈಮ್ ಆಗಿಬಿಡುತ್ತೆ, ರೆಡಿ ಆಗು ಅಂತ ಹೇಳಿದೆ. ಏನಾಗಿದೆ ನಿಮ್ಗೆಲ್ಲ? ಮೊದಲನೇ ಹಬ್ಬ ಅಂತ ಕರೆದು ಸಂಭ್ರಮ ಪಡೋಕೆ ಅವ್ರನ್ನ ಹೆಂಗ್ ಕಪ್ಪಲ್ಲ? ಅವ್ರನ್ನ ಮನೆಗೆ ಕರ್ಸಿದ್ರೆ ಇಡೀ ಬೀದಿ ನಮ್ಮನ್ನ ಆಡ್ಕೊಂಡು ನಗುತ್ತೆ. ಇಷ್ಟು ದೊಡ್ಡ ಮಕ್ಳಿದ್ರು ಅವ್ರಿಗೇನ್ ಬುದ್ಧಿ ಇಲ್ವಾ ಅಂತ ಕೇಳುತ್ತೆ. ನಿಮ್ಗೇನ್ ಅನ್ಸಲ್ವಾ? ನೋಡಪ್ಪ ಸಮರ್ಥ್, ಗುರುಗಳೇ, ಈ ವಿಷಯದಲ್ಲಿ ನಾನು ತಡೆಯಕ್ಕೆ ಬರಬೇಡಿ. ಅವ್ರಿಗೆ ಮನೆ ಬರೋದು ನಂಗೆ ಇಷ್ಟ ಇಲ್ಲ ಅಷ್ಟೇ. ಹೇ ದಂಡ್ಪಿಂಡ, ಬೀದಿ ಜನ ಆಡ್ಕೊಂಡು ನಕ್ರೆ ನಗಲಿ, ಅವ್ರ ಯೋಗ್ಯತೆನೇ ಎಷ್ಟು ಅಂತ ಸುಮ್ಮನೆ ಆಗೋಣ. ತುಳಸಿಗೆ ಇನ್ಮೇಲೆ ಇದು ತವ್ರ ಮನೆ. ನನ್ನನ್ನು ಅಪ್ಪನ ಥರ ನೋಡ್ಕೊಂಡಿರೋ ತುಳಸಿ ಜೊತೆ ನಾನು ಯಾವತ್ತೂ ಇರ್ತೀನಿ ಕಣೋ. ಅವಳ ಸಂಬಂಧನ ಒಪ್ಪಿ ಅವಳನ್ನ ಮನೆಗೆ ಕರೆಯೋರು ನನ್ನ ಜೊತೆನಲ್ಲಿರಲಿ. ಇದನ್ನ ಒಪ್ಪದೇ ಇರೋರು ಅವರು ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಇರಲೇಬೇಕು ಅನ್ನೋ ಕಂಡೀಷನ್ನ ನಾನು ಹಾಕೋಲ್ಲ. ಅಂಕಲ್, ಇವ್ರಿಗೆ ಬುದ್ಧಿ ಇಲ್ಲ ಸರಿ, ನೀವು ಇವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ. ಆಗ್ಲಿ, ಆ ಟೈಮಲ್ಲಿ ಇಲ್ಲಿದ್ದು ಅದನ್ನೆಲ್ಲ ನೋಡೋಕೆ ನನಗೂ ಇಷ್ಟ ಇಲ್ಲ. ನಾನು ಹೊರಡ್ತೀನಿ. ಸಮರ್ಥ್, ಸಮರ್ಥ್, ಪಾಪಮ್ಮ, ನಾನೇನಾದರೂ ಮಾಡ್ಲಾ? ಬೇಡಮ್ಮ, ನೀವು ಇವತ್ತು ತೋರ್ ಮನೆಗೆ ಹೋಗ್ತೀರಿ ಅಂತ ಯಾರು ಹೇಳಿದ್ರು? ಕೂತ್ಕೊಳ್ಳಿ ನೀವು. ಪಾಪಮ್ಮ, ನಾನು ಮನೆಯಲ್ಲಿ ಕೆಲಸ ಮಾಡಿ ಕೆಫೆಗೆ ಹೋಗ್ತಾ ಇದ್ದೆ. ಇಲ್ಲಿ ಏನು ಮಾಡದೆ ಸುಮ್ಮನೆ ಇರು ಅಂತಂದರೆ ಹೇಗೆ? ಇವತ್ತು ತಿಂಡಿಗೆ ಏನು ಅಂತ ಹೇಳಿ, ನಾನೇನಾದರೂ ಮಾಡ್ತೀನಿ. ನೀರು ದೋಸೆ ಅಮ್ಮವ್ರೆ. ಚಟ್ನಿ ಮಾಡ್ಲಾ? ಆಯ್ತಮ್ಮವ್ರೆ. ನಾನು ನಿನ್ನೆ ಒಂದು ದಿಢೀರ್ ಉಪ್ಪಿನಕಾಯಿ ಮಾಡಿದೆ. ಉಪ್ಪು ಸರಿ ಇದೆಯಾ, ಹೇಗಿದೆ, ರುಚಿದೆಯಾ ನೋಡ್ತೀರಾ? ಅಯ್ಯೋ ಕ್ಷಮಿಸಿ ಪಾಪಮ್ಮ, ಇವತ್ತು ವರಮಹಾಲಕ್ಷ್ಮಿ ವ್ರತ ಅಲ್ವಾ? ಪೂಜೆ ಆಗೋವರೆಗೂ ನಾನೇನು ತಿನ್ನೋ ಹಾಗಿಲ್ಲ. ತಾವು ತಿಂಡಿ ತಿನ್ನಲ್ಲ ಅಂದರು ಬೇರೆಯವ್ರಿಗೋಸ್ಕರ ತಿಂಡಿ ಮಾಡೋಕ್ಕೆ ಬಂದಿದ್ದೀರಲ್ಲ, ಎಷ್ಟು ಒಳ್ಳೆ ಮನಸ್ಸು. ಪಾಪಮ್ಮ, ನೀರು ದೋಸೆಗೆ ಅಕ್ಕಿ ಅಲ್ವಾ ಹಾಕೋದು? ಮಾಧವ್ ಅವರು ಪೂಜೆಗೆ ಕೂರ್ತಾರೆ. ಪೂಜೆಗೆ ಮುಂಚೆ ಅಕ್ಕಿದೇನು ತಿನ್ನೋ ಹಾಗಿಲ್ಲ. ಅವ್ರಿಗೆ ಅವಲಕ್ಕಿದೇನಾದರೂ ಮಾಡ್ಲಾ? ಅಯ್ಯೋ ಹೌದಲ್ವಾ, ಈ ವಯಸ್ಸು ಹತ್ತಲೇ ಹೊಳಿಲೇ ಇಲ್ಲ. ತರ್ತೀನಿ. ಹಬ್ಬದ ದಿನ ಅಲ್ವಾ, ಈರುಳ್ಳಿ ಇಲ್ಲದೆ ಮಾಡ್ತೀನಿ. ಪಾಪಮ್ಮ, ತಿಂಡಿ ರೆಡಿನಾ? ಪಾಪಮ್ಮ, ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ತಿಂಡಿ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಅಂದರು.